Hello, hi everyone. So next continue the class AP. So ಸಮಾಂತರ ಶ್ರೇಣಿನ ಮುಂದುವರಿಸ್ತಿದ್ದೀನಿ. 7ನೇ ಪ್ರಾಬ್ಲಮ್ ಇದು. ಲಾಸ್ಟ್ ವಿಡಿಯೋದಲ್ಲಿ 6 ಮತ್ತು 7ನಲ್ಲೂ nth ಪದ ಅಂದರೆ n ಅನ್ನು ಕಂಡುಹಿಡಿಯೋದನ್ನು ಹೇಳಿದ್ದೆ. 7 ಮತ್ತು 8 ಅಂದರೆ 7th ಮತ್ತು 8th ಪ್ರಾಬ್ಲಮ್ ಕೂಡ n ಫೈಂಡ್ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಸೊ ಎಲ್ಲ ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗಿ. ಸೊ ಗೊತ್ತಾಗಿಲ್ಲ ಅಂದರೆ ದಯಮಾಡಿ ಮೆಸೇಜ್ ಮಾಡಿ. ಎಲ್ಲರಿಗೂ, ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ ನಮನಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋಸ್. ಸೊ ಈಗ ಗಮನಿಸೋಣ. ವಿಚ್ ಟರ್ಮ್ ಆಫ್ ಆ್ಯನ್ AP 1, 4, 7, 10 ಅಂತ ಇದೆ. ಡ್ಯಾಶ್ ಈಸ್ 52. ಈಗ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಈಸ್ 52 ಇರೋದ್ರಿಂದ ಅದನ್ನು AN ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಅಥವಾ TN ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಅಂತ. ಸೊ ಫಸ್ಟ್ ಟರ್ಮು A ಇದೆ 1. ಓಕೆ, ನೆಕ್ಸ್ಟು ಡಿಗೆ ನಾವೇನು ಮಾಡಬೇಕು, A2 ಮೈನಸ್ A1 ಅಂತ ತಗೊತೀವಿ. 4 ಮೈನಸ್ 1 ಎಷ್ಟಾಗುತ್ತೆ, 3. ಡಿ ಹೇಳಿದ್ದೀನಿ ನಾನು ಏನು ಬರುತ್ತೆ ಅಂತ. ಎರಡನೇ ಪದದಲ್ಲಿ ಒಂದನೇ ಪದನ ಕಳೆದ್ರೆ ಡಿ ಬರುತ್ತೆ. ಎನ್ ನಮಗೆ ಗೊತ್ತಿಲ್ಲ. ಆನ್ಸರ್ 18 ಬರಬೇಕು ಅಂತ ಹೇಳಿದ್ದಾರೆ. ಓಕೆ, ಟ್ರೈ ಮಾಡೋಣ. ಓಕೆನಾ, ಅರ್ಥ ಆಗ್ತಿದೆಯಾ, ಕ್ಲಿಯರಾ? ಓಕೆ ನೋಡಿ, ಈಗ ಫಾರ್ಮುಲಾ ಬಳಸ್ತಿದ್ದೀನಿ. ಸೊ AN ಆರ್ TN, AN ಈಸ್ ಈಕ್ವಲ್ ಟು ಕ್ಲಿಯರಾ A ಪ್ಲಸ್ N ಮೈನಸ್ 1 ಇಂಟು ಡಿ ಬರುತ್ತಿದ್ದೀನಿ. ಅರ್ಥ ಆಯ್ತಾ? ಸೊ AN ನಾವು ಹೇಳಿದ್ವಿ ಎಷ್ಟತ್ತ, 52 ಅಂತ. A ಒಂದಿದೆ, N ಗೊತ್ತಿಲ್ಲ, ಡಿ ನಮಗೆ 3 ಇದೆ. 52 ಮೈನಸ್ 1 ಬರ್ಕೊಡಿ ಈಸ್ ಈಕ್ವಲ್ ಟು N ಮೈನಸ್ 1 ಇಂಟು 3. ಸೊ 52ನಲ್ಲಿ 1 ಕಳೀರಿ, 51 ಆಗುತ್ತೆ. ಅರ್ಥ ಆಗಲಿಲ್ವಾ? ಈಸ್ ಈಕ್ವಲ್ ಟು N ಮೈನಸ್ 1, 3ನ ಡಿನಾಮಿನೇಟರಿಗೆ ಟ್ರಾನ್ಸ್ಫರ್ ಮಾಡಿ ಬೈ 3. 3 17s 51 ಆಯಿತು. ನೋಡಿ ಗಮನಿಸಿ, ಸರಿನಾ? ಸೊ 17 ಈಸ್ ಈಕ್ವಲ್ ಟು N ಮೈನಸ್ 1 ಆಯಿತು. ಸೊ N ಈಸ್ ಈಕ್ವಲ್ ಟು 17 ಪ್ಲಸ್ 1 ಈಸ್ ಈಕ್ವಲ್ ಟು 80. ನೋಡಿ ನಮ್ಮ ಆನ್ಸರಲ್ಲಿ ಇದೆಯಲ್ಲ, ಕರೆಕ್ಟಾಗಿ ಅದೇ ಆನ್ಸರ್ ಬರ್ತಾ ಇದೆ. ಗೊತ್ತಾಗ್ತಿದೆಯಾ? ಅರ್ಥ ಆಯ್ತಾ? ಡೌಟ್ ಇದೆಯಾ? ಹೇಳಿದ್ದಂಗೆ ಗೊತ್ತಾಯ್ತಾ? ಏನಾದ್ರು ಡೌಟ್ ಇದ್ದರೆ ಕೇಳಿ. ಇಲ್ಲಿ ಬರ್ದಿದ್ದೀನಲ್ಲ, AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ ಬರ್ದಿದ್ದೀನಿ. AN ಜಾಗದಾಗ 52 ಬರ್ದಿದ್ದೀನಿ. ಎಗೆ 1 ಗೊತ್ತಿದೆ, 1 N ಮೈನಸ್ 1 ಆಗಿ ಬರ್ಕೊಂಡು ಡಿ ಬೆಲೆ 3 ಬರ್ದಿದ್ದೀನಿ. 1ನ್ನು ಹೊರಗಡೆ ಕಳಿಸಿದ್ರೆ 51 ಆಗುತ್ತೆ. ಸೊ ಈ ಕಡೆ 3 ಆಗಿ ಕ್ಯಾರಿ ಮಾಡ್ತೀವಿ, N ಮೈನಸ್ 1 ಕ್ಯಾರಿ ಮಾಡಿದ್ದೀನಿ. ಈ 3ನ ಡಿನಾಮಿನೇಟರ್ಗೆ ತೊಗೊಂಬಂದರೆ 3ಇಂದ ಡಿವೈಡ್ ಮಾಡಿ 17 ಆಗುತ್ತೆ. 17 ಡಿವೈಡ್ ಮಾಡಿದರೆ N ಮೈನಸ್ 1 ಅಂತ ಉಳ್ಕೊಳ್ತದೆ. ಅಲ್ಲಿಗೆ N1 ಆ ಕಡೆ ಕಳಿಸಿ ಪ್ಲಸ್ 1 ಆಗುತ್ತೆ. N ಈಸ್ ಈಕ್ವಲ್ ಟು 17 ಪ್ಲಸ್ 1 18 ಆಗುತ್ತೆ. ಕ್ಲಿಯರಾ? ಅಲ್ಲಿಗೆ N ವ್ಯಾಲ್ಯೂ 18 ಆಯಿತು. ಓಕೆನಾ? ನೆಕ್ಸ್ಟ್ ಕ್ವಶನ್ನು 8th ಒನ್ಗೆ ಹೋಗೋಣ. ಕ್ಲಿಯರಾ? 8th ಒಂದು ಕ್ವಶನ್ಗೆ ಹೋಗೋಣ. ಅರ್ಥ ಆಗ್ತಿದೆಯಾ? ನೋಡಿ ಕ್ವಶನ್ ಏನು ಕೇಳಿದ್ದಾನೆ ಅಂತ. ಫೈಂಡ್ ದಿ ನಂಬರ್ ಆಫ್ ಟರ್ಮ್ಸ್. ಇಲ್ಲಿ ಆಗಲೇ ವಿಚ್ ಟರ್ಮ್ ಅಂತ ಕೇಳಿದ್ದೆ. ಇಲ್ಲಿ ನೋಡಿ ಏನು ಕೇಳಿದ್ದೆ ಕ್ವಶನ್ನು. ಫೈಂಡ್ ದಿ ನಂಬರ್ ಆಫ್ ಟರ್ಮ್ಸ್ ಇನ್ AP 7, 13, 19, 205 ಅಂತ ಇದೆ. 7, 13, 19. ಇಲ್ಲಿ 6 ಡಿಫ್ರೆನ್ಸ್ ಇದೆ ನೋಡಿ. 7, 6, 13, 13, 6, 19. ಲಾಸ್ಟಿಗೆ ಏನಿದೆ ನೋಡಿ, 205 ಇದೆ. ಸೊ ಈಗ AN ಬರ್ಕೊಡಿ. AN ಎಷ್ಟಿದೆ ನೋಡಿ, ಇಲ್ಲಿ 205 ಇದೆ. ಅರ್ಥ ಆಯ್ತಾ? ನೆಕ್ಸ್ಟು A ಬರ್ಕೊಡಿ, 7 ಇದೆ. ಡಿ ಬರ್ಕೊಡಿ. ಸೊ 13 ಮೈನಸ್ 7 ಮಾಡ್ಕೊಳ್ಳಿ, 6 ಬರಿತೀನಿ. 7, 6, 13. ಕ್ಲಿಯರಾ? ಅರ್ಥ ಆಯ್ತಾ? N ಗೊತ್ತಿಲ್ಲ. ಏನಾರು ಅನುಮಾನ ಇದೆಯಾ? ಕನ್ಫ್ಯೂಷನ್ ಇದೆಯಾ? ಕನ್ಫ್ಯೂಷನ್ ಇದ್ದರೆ
ಮತ್ತೊಮ್ಮೆ ವಿಡಿಯೋನ ನೋಡಿ ಏನಾದರೂ ಡೌಟ್ ಬಂದರೆ ಮೆಸೇಜ್ ಮಾಡಿ. ಹೌದಾ? ಓಕೆ. ಈಗ ಫಾರ್ಮುಲಾ ಬಳಸ್ತಿದ್ದೀನಿ. AN = A + n - 1 ಇಂಟು D. ಸೊ AN ಜಾಗದಾಗೆ 205 ಬರೀರಿ, A ಜಾಗದಲ್ಲಿ 7 ಬರೀರಿ, ಪ್ಲಸ್ n ಜಾಗದಲ್ಲಿ ಗೊತ್ತಿಲ್ಲ ಹಾಗೆ ಬರ್ಕೊಳ್ಳಿ. D ಬೆಲೆ ಗೊತ್ತು ನನಗೆ 6. ಸೊ ಇಲ್ಲಿ ನಾನು ಇದನ್ನು ಮಲ್ಟಿಪಲ್ ಮಾಡ್ಕೊಂಡು ಮಾಡೋದು ಹೇಳ್ಕೊಟ್ಟಿದ್ದೀನಿ, ಫೈಂಡ್ ಔಟ್ ಮಾಡೋದನ್ನು. ಕಳೆದ ವೀಡಿಯೋಗಳನ್ನ ಅಬ್ಸರ್ವೇಷನ್ ಮಾಡಿ, ನೀವು ಈಸಿಯಾಗಿ ಅರ್ಥ ಆಗುತ್ತೆ. 205 - 7 = n - 1 ಇಂಟು 6 ಬರ್ಕೋತೀನಿ. ಅರ್ಥ ಆಗ್ತಿದೆಯಾ? ನೋಡಿ, 205ರಲ್ಲಿ 7 ಕಳ್ಕೊಳ್ಳಿ. ಈಗ 5 ಹೋದರೆ 200, ಮತ್ತು 2 ಹೋದರೆ 198. ಗೊತ್ತಾಗಲಿಲ್ವಾ? ಗೊತ್ತಾಯ್ತಾ? 198ಕ್ಕೆ 7 ಕೂಡಿದರೆ 205 ಆಗುತ್ತೆ. 8 7 15. ಓಕೆನಾ? ಅರ್ಥ ಆಯ್ತಾ? ಓಕೆ. = 6 ಕೆಳಗಡೆ ಬರ್ಕೊಳ್ಳಿ ಡಿನಾಮಿನೇಟರ್ಗೆ. ಏನು ಉಳಿತು? n - 1. ಈ ಬ್ರಾಕೆಟು ಇದು ಕೊಎಫಿಷಿಯೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಇದು ಕಮ್ಸ್ ಟು ಡಿನಾಮಿನೇಟರ್. ಇದು ಬರ್ತಿದ್ದಂಗೆ ಈ ಬ್ರಾಕೆಟು ರಿಮೂವ್ ಆಗುತ್ತೆ. ಸ್ಟೆಪ್ಸ್ನ ಬರೆಯೋದು ಕಲ್ತ್ಕೋಬೇಕು ನೀಟಾಗಿ ನೀವು. ಆಗ ನಮಗೆ ಅದೇನಾಗ್ತಿದೆ ಅಂತ ಗೊತ್ತಾದರೆ ಲೆಕ್ಕ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಗ 6ರಿಂದ ಹೊಡಿಯೋಣ. 6ಇಂದ ಟ್ರೈ ಮಾಡಿ. ನಮಗೆ 6 3 ತಗೊಳ್ಳಿ, 18 ಉಳ್ಕೊಂತ ನೋಡಿ. 1 ಉಳ್ಕೊಂಡಿದೆ ಅಲ್ವ ಇಲ್ಲಿ 9ರಲ್ಲಿ, ಮತ್ತು 6 3 18. ಓಕೆನಾ? 19 ಇತ್ತು, 6 3 18. ಓಕೆನಾ? 1 ಉಳೀತು, ಮತ್ತು 6 3 18. 6 ಕ್ಯಾನ್ಸಲ್ ಆಯಿತು. ಎಷ್ಟು ಉಳ್ಕೊಂತೀಗ? n - 1 = 33 ಆಗಿದೆ. ಸೊ ಅರ್ಥ ಆಯ್ತಾ? ಈಗ 1ಅನ್ನು ಆ ಕಡೆ ಕಳಿಸೋಣ. ಆಗ n = 33 ಪ್ಲಸ್ 1ಅನ್ನು ಹಾಕ್ಕೊಡಿ. ಆಗ n ಏನಾಗುತ್ತೆ? 34 ಆಗುತ್ತೆ. ಸರಿನಾ? ಅರ್ಥ ಆಗ್ತಿದೆಯಾ? ನೋಡಿ, n ಬೆಲೆ 34 ಬಂತು. ಸೊ ಈ ಥರದ ಪ್ರಾಬ್ಲಮ್ಗಳನ್ನು ನೀವು ಇದನ್ನೇ ರಿಪೀಟ್ ಮಾಡಿಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಹೌದಾ? ಚೆನ್ನಾಗಿ ಕಲ್ತ್ಕೊಂಡು ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ಳಿ. ಸರಿನಾ? ಓಕೆ. ಥ್ಯಾಂಕ್ ಯು.